Hello students, welcome back. In this video lecture, we are going to discuss about specific heat capacity from chapter 11 thermal properties of matter. ನೋಡಿ ನಾವು ಈಗ ಮೂರು ಸಿಚುವೇಶನ್ಸ್ ಅನ್ನ ಕನ್ಸಿಡರ್ ಮಾಡ್ತಿದ್ದೇವೆ. ಫಸ್ಟ್ ನಾವು ಸರ್ಟೆನ್ ಕ್ವಾಂಟಿಟಿ ಆಫ್ ವಾಟರ್ ಇನ ಟೆಂಪರೇಚರ್ ಅನ್ನ 20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚು ಮಾಡ್ತಿದ್ದೇವೆ ಅಂಡ್ ಅದಕ್ಕೆ ಎಷ್ಟು ಟೈಮ್ ಬೇಕಾಗಿದೆ ಅಂತ ನಾವು ಮೇಜರ್ ಮಾಡ್ತೀವಿ. ಆಮೇಲೆ ಅಷ್ಟೇ ಅಮೌಂಟ್ ಆಫ್ ವಾಟರಿನ ಟೆಂಪರೇಚರ್ ಅನ್ನ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಮಾಡ್ತಿದ್ದೇವೆ. ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಬಲ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ಸೇಮ್ ಅಮೌಂಟ್ ಆಫ್ ವಾಟರ್. ನಾವು ಇಲ್ಲಿ ಏನ್ ಅಬ್ಸರ್ವ್ ಮಾಡಬಹುದು ಅಂತ ಹೇಳಿದ್ರೆ 20 ಡಿಗ್ರಿ ಅಷ್ಟು ಟೆಂಪರೇಚರ್ ರೈಸ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಟೈಮ್ ಗಿಂತ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೈಸ್ ಮಾಡ್ಲಿಕ್ಕೆ ನಮಗೆ ಡಬಲ್ ಅಷ್ಟು ಟೈಮ್ ಬೇಕಾಗ್ತದೆ. ಅಂದ್ರೆ we need to supply more heat to change the temperature by greater value, which means amount of heat required is directly proportional to the change in the temperature. ಈಗ ನಾವು ಅಮೌಂಟ್ ಆಫ್ ವಾಟರ್ ಅನ್ನು ಡಬಲ್ ಮಾಡ್ತಿದ್ದೇವೆ ಅಂಡ್ ಅಗೇನ್ ಅದನ್ನ ಸೇಮ್ ಹೀಟಿಂಗ್ ಅರೇಂಜ್ಮೆಂಟ್ ಯೂಸ್ ಮಾಡಿಕೊಂಡು ಹೀಟ್ ಮಾಡ್ತಿದ್ದೇವೆ. ಬಟ್ ರೈಸ್ ಇನ್ ದ ಟೆಂಪರೇಚರ್ ವಿಲ್ ಬಿ ಈಕ್ವಲ್ ಟು 20 ಡಿಗ್ರಿ ಸೆಲ್ಸಿಯಸ್. ನಾವು ಈಗೇನು ಅಬ್ಸರ್ವ್ ಮಾಡಬಹುದು ಅಂತಂದ್ರೆ ಯಾವಾಗ ನಾವು ಕ್ವಾಂಟಿಟಿ ಆಫ್ ವಾಟರ್ ಅನ್ನ ಡಬಲ್ ಮಾಡಿದೆವೋ ಆವಾಗ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಫಾರ್ ರೈಸಿಂಗ್ ದ ಟೆಂಪರೇಚರ್ ಆಫ್ ದ ವಾಟರ್ ಬೈ ಸೇಮ್ ಅಮೌಂಟ್ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ, ಬಟ್ ಡಬಲ್ ಮಾಸ್ ಇದ್ದಾವಾಗ ಹೀಟ್ ರಿಕ್ವೈರ್ಡ್ ವಿಲ್ ಆಲ್ಸೋ ಬಿ ಡಬಲ್, ವಿಚ್ ಮೀನ್ಸ್ the amount of heat required is directly proportional to the mass of the substance. ಈಗ ನೋಡಿ ನಾವು ವಾಟರ್ ಅನ್ನ we are going to replace it with some oil, but the mass of the oil will be same as that of the water, and also we need to increase the temperature of this oil by same amount of 20 degree Celsius. ಆದರೆ ಈಗ ಸೇಮ್ ಅಮೌಂಟ್ ಆಫ್ ವಾಟರ್ ನ ಟೆಂಪರೇಚರ್ ಅನ್ನ 20 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡ್ಲಿಕ್ಕೆ ಎಷ್ಟು ಹೀಟ್ ಬೇಕಾಗಿತ್ತು ನೋಡಿ, ಅದಕ್ಕಿಂತ ಕಡಿಮೆ ಹೀಟ್ ಆಯಿಲಿನ ಟೆಂಪರೇಚರ್ ಅನ್ನ 20 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡ್ಲಿಕ್ಕೆ ಬೇಕಾಗಿದೆ, ವಿಚ್ ಇಂಡಿಕೇಟ್ಸ್ ದಟ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಇಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸಬ್ಸ್ಟೆನ್ಸ್. ಫ್ರಮ್ ಅಬೌವ್ 3 ಅಬ್ಸರ್ವೇಷನ್ಸ್ ನಾವು ಏನ್ ಕನ್ಕ್ಲೂಡ್ ಮಾಡಬಹುದು ಅಂತ ಹೇಳಿದ್ರೆ the heat required to warm a given substance depends on its mass, change in the temperature, and also nature of the substance. Now we are going to define heat capacity of the substance. Change in temperature of a substance when heat is absorbed or rejected by it is characterized by the quantity called heat capacity of the substance. ಪ್ರತಿಯೊಂದು ಸಬ್ಸ್ಟೆನ್ಸ್ ಎಷ್ಟು ಹೀಟ್ ಅನ್ನ ಅಬ್ಸಾರ್ವ್ ಮಾಡ್ತಿದೆ ಅಥವಾ ರಿಜೆಕ್ಟ್ ಮಾಡ್ತಿದೆ ಅದು ಹೀಟ್ ಕೆಪಾಸಿಟಿ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿಯಿಂದ ಕ್ಯಾರೆಕ್ಟರೈಸ್ ಆಗಿರುತ್ತೆ. ನಾವು ಹೀಟ್ ಕೆಪಾಸಿಟಿಯನ್ನ ಕ್ಯಾಪಿಟಲ್ ಎಸ್ ಇಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಅಂಡ್ ಇಟ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ, ವೇರ್ ಡೆಲ್ಟಾ ಕ್ಯೂ ಇಸ್ ದ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್, ಡೆಲ್ಟಾ ಟಿ ಈಸ್ ಚೇಂಜ್ ಇನ್ ಇಟ್ಸ್ ಟೆಂಪರೇಚರ್. The SI unit for measuring the heat capacity is joule per Kelvin. But heat capacity of the substance is not independent of the mass. ಯಾವಾಗ ನಾವು for the same substance mass change ಮಾಡ್ತಾ ಹೋಗ್ತೇವೋ ಆವಾಗ heat capacity of the substance also changes. ಇದು ಯುನೀಕ್ ಅಲ್ಲ. ನಮಗೇನ್ ಬೇಕಂತಂದ್ರೆ ಒಂದು ಯುನೀಕ್ ಫಿಸಿಕಲ್ ಕ್ವಾಂಟಿಟಿ ಬೇಕು. It should be a constant for a given substance. That's why we are going to consider specific heat capacity of the substance. The amount of heat per unit mass absorbed or rejected by the substance to change its temperature by unit quantity. ಅಂದ್ರೆ 1 ಕೆಲ್ವಿನ್ ಅಷ್ಟು ಚೇಂಜ್ ಆಗಲಿಕ್ಕೆ 1 kg ಅಷ್ಟು ಮಾಸಿನ ಸಬ್ಸ್ಟೆನ್ಸ್ ಗೆ ಎಷ್ಟು ಹೀಟ್ ಬೇಕಾಗ್ತದೆ, which is known as specific heat capacity of the substance. It depends on the nature of the substance and its temperature. It is independent of the mass. SI unit for measuring the specific heat capacity is joule per kg per Kelvin. It is represented by small s and is given by 1 by m into delta q by delta t. What's the definition of specific heat capacity? Observe the above equation. ಇಲ್ಲಿ ನಾವು ಮಾಸ್ ಅನ್ನ 1 kg, ಅದೇ ರೀತಿ ಚೇಂಜ್ ಇನ್ ದ ಟೆಂಪರೇಚರ್ ಅನ್ನ
unit quantity, that means 1 Kelvin. ಆವಾಗ ಏನಾಯ್ತು, we will get SC is equal to delta Q. Therefore, specific heat capacity of a substance is equal to the amount of heat supplied to unit mass of a substance to rise its temperature by unit quantity. Now, if we express the amount of a substance in moles, then specific heat capacity ಬದಲು molar specific heat capacity ಸಿಗ್ತದೆ. Only we are replacing the mass expressed in kg to amount of substance expressed in moles. The amount of heat per mole absorbed or rejected by the substance to change its temperature by 1 unit is known as molar specific heat capacity. It is represented by capital C, and it will be is equal to 1 by mu into delta Q by delta T. It depends on the nature of the substance and its temperature, and SI unit mole per mole per Kelvin. If mu is equal to 1 moles and delta T is equal to 1 Kelvin iddaga, the value of C will be is equal to delta Q agide. Therefore, molar specific heat capacity is defined as amount of heat required per mole of a substance to rise the temperature by unit quantity. In case of the gases, molar specific heat capacity ಎರಡು ಪಾಸಿಬಿಲಿಟಿ ಇದೆ. ನಾವು ಗ್ಯಾಸಿನ ಟೆಂಪರೇಚರ್ ಅನ್ನು ರೈಸ್ ಮಾಡ್ತಿದ್ದೇವೋ ಆವಾಗ ಬೋತ್ ಟೆಂಪರೇಚರ್ ಮತ್ತು ವಾಲ್ಯೂಮ್ ಎರಡು ಚೇಂಜ್ ಆಗ್ಬೋದು. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕೀಪ್ ಐದರ್ ಪ್ರೆಷರ್ ಆರ್ ವಾಲ್ಯೂಮ್ ಕಾನ್ಸ್ಟಂಟ್ ಎಟ್ ಎ ಟೈಮ್. ಯಾವಾಗ ನಾವು ಪ್ರೆಷರ್ ಆಫ್ ದ ಗ್ಯಾಸ್ ಅನ್ನು ಕಾನ್ಸ್ಟಂಟ್ ಇಟ್ಟು ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೇವೋ, then we will obtain molar specific heat capacity at constant pressure, which is represented as Cp. If we are going to keep the volume constant and we are transferring the heat, ಆವಾಗ ನಮಗೆ molar specific heat capacity at constant volume ಸಿಗ್ತಾ ಇದೆ, which is denoted by Cv. The definition will be similar. Molar specific heat capacity at constant pressure is defined as the amount of heat supplied per mole of a substance to rise its temperature by unit quantity at constant pressure. Similarly, Cv is defined as amount of heat supplied per mole of a substance to rise its temperature by unit quantity at constant volume. ಎರಡು ಸೇಮ್ SI ಯೂನಿಟ್ ಅಲ್ಲಿ ಮೇಜರ್ ಆಗ್ತಾ ಇದೆ, which is joules per mole per Kelvin. Now, when we consider specific heat capacity of the water, it has the highest value compared to all the other substances, which is almost is equal to 4186 joules per kg per Kelvin. ಇದರಿಂದಾಗಿ ನಾವು ವಾಟರ್ ಅನ್ನ ಆಟೋಮೊಬೈಲ್ಸ್ ರೇಡಿಯೇಟರ್ಸ್ ಅಲ್ಲಿ ಕೂಲೆಂಟ್ ಆಗಿ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ತುಂಬಾ ಹೆಚ್ಚಿದೆ ಅಂತ ಹೇಳಿದ್ರೆ ವಿ ನೀಡ್ ಟು ಸಪ್ಲೈ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಟು ರೈಸ್ ಇಟ್ಸ್ ಟೆಂಪರೇಚರ್. ಆದ್ರಿಂದ ವಾಟರ್ ಉಳಿದೆಲ್ಲ ಸಬ್ಸ್ಟೆನ್ಸ್ಗಿಂತ ಹೆಚ್ಚು ಹೀಟ್ ಅನ್ನು ಅಬ್ಸರ್ವ್ ಮಾಡಿಕೊಂಡಾಗ್ಲೂ ಅದರ ಟೆಂಪರೇಚರ್ ಅಲ್ಲಿ ಆಗ್ತಾ ಇರುವಂತ ಚೇಂಜ್ ತುಂಬಾ ಕಡಿಮೆ ಇರ್ತದೆ. ಅಂಡ್ ಆಲ್ಸೋ ಅದು ತುಂಬಾ ಹೀಟ್ ಅನ್ನ ತನ್ನಲ್ಲಿ ಕಂಟೈನ್ ಮಾಡ್ಕೊಂಡಿರೋದ್ರಿಂದ ಅದನ್ನ ಹಾಟ್ ವಾಟರ್ ಬ್ಯಾಗ್ಸ್ ಅಲ್ಲಿ ಹೀಟರ್ ಆಗಿ ಯೂಸ್ ಮಾಡಬಹುದು. ವಿ ಹ್ಯಾವ್ ಟು ರಿಮೆಂಬರ್ ದಟ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಹ್ಯಾವಿಂಗ್ ಲಾರ್ಜ್ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್, they will not get heated very fast. ಅದೇ ರೀತಿ they will not cool down very fast. ಕ್ವಿಕ್ ಆಗಿ ಹೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕ್ವಿಕ್ ಆಗಿ ಕೂಲ್ ಡೌನ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ. Hence water warms up very slowly than the land during the summer. ಸಮ್ಮರ್ ಸೀಸನ್ ನಲ್ಲಿ ಲ್ಯಾಂಡ್ ತುಂಬಾ ಕ್ವಿಕ್ ಆಗಿ ಹೀಟ್ ಆಗಿಬಿಡ್ತವೆ. ದೇರ್ಫೋರ್ ಏನಾಗಿದೆ ಅಂತಂದ್ರೆ ಸೀ ಸೈಡ್ ಇಂದ ಲ್ಯಾಂಡ್ ಕಡೆಗೆ ಬೀಸುವಂತ ಗಾಳಿ ಕೂಲಿಂಗ್ ಇಫೆಕ್ಟ್ ಇರ್ತದೆ. The earth surface warms up quickly during the day and cools quickly at the night. Students, you have found the answers for many questions. If you still have any queries, please write it in the comment box. Thank you for joining the class.